ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಊಹಿಸ್ಕೊಳ್ಳಿ, ಒಬ್ಬ ಶ್ರೇಷ್ಠ ಕಲಾವಿದನಿದ್ದಾನೆ. ಆತನ ಕೈಗೆ ಸಂಪೂರ್ಣವಾಗಿ ಹಾಳಾಗಿರುವ, ಕಳೆಗುಂದಿರುವ, ಅಲ್ಲಲ್ಲಿ ಹರಿದು ಹೋಗಿರುವ ಒಂದು ಹಳೆಯ ಪೇಂಟಿಂಗ್ ಸಿಗುತ್ತೆ. ಸಾಮಾನ್ಯರು ಅದನ್ನ ನೋಡಿದ್ರೆ ಇದು ಮುಗಿದು ಹೋಯ್ತು, ಕಸದ ಬುಟ್ಟಿಗೆ ಎಸೀರಿ ಅಂತ ಹೇಳಬಹುದು ಅಲ್ವಾ? ಖಂಡಿತ. ಆದರೆ ಆ ಮಾಸ್ಟರ್ ಆರ್ಟಿಸ್ಟ್ ಆ ಚಿತ್ರವನ್ನು ಅತ್ಯಂತ ಪ್ರೀತಿಯಿಂದ ಕೈಗೆತ್ಕೊಳ್ತಾನೆ. ಅದಕ್ಕೆ ಹೊಸ ಬಣ್ಣ ತುಂಬಿ ಪ್ರತಿಯೊಂದು ರೇಖೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ತಿದ್ದಿ ಮತ್ತೆ ಅದನ್ನು ಜಗತ್ತಿನ ಅತ್ಯಮೂಲ್ಯವಾದ ಮೇರುಕೃತಿಯನ್ನಾಗಿ ಪರಿವರ್ತಿಸ್ತಾನೆ. ಆ ಶ್ರೇಷ್ಠ ಕಲಾವಿದ ಬೇರಾರೂ ಅಲ್ಲ, ಸ್ವಯಂ ಶಿವಬಾಬಾ. ಪ್ರಪಂಚವೆಂಬ ಈ ಪೇಂಟಿಂಗ್ ವಿಕಾರಗಳ ಬಣ್ಣದಿಂದ, ಅಂದ್ರೆ ಆ 5 ವಿಕಾರಗಳ ಕಲೆಗಳಿಂದ ಸಂಪೂರ್ಣವಾಗಿ ಕಪ್ಪಾಗಿದೆ. ಹೌದು, ತಮೋಪ್ರಧಾನವಾಗಿದೆ. ಎಕ್ಸಾಕ್ಟ್ಲಿ. ಆದ್ರೆ ಬಾಬಾ ಅವರು ತಮ್ಮ ಜ್ಞಾನ ಮತ್ತು ಯೋಗದ ಕುಂಚದಿಂದ ಪ್ರತಿಯೊಂದು ಆತ್ಮದ ಮೂಲ ಸ್ವರೂಪವನ್ನು ಜಾಗೃತಗೊಳಿಸ್ತಾ ಇದ್ದಾರೆ. ಇದು ಕೇವಲ ಮೇಲ್ನೋಟದ ರಿಪೇರಿ ಕೆಲಸ ಅಲ್ಲ. ಅಂದ್ರೆ ಇದು ಸಂಪೂರ್ಣ ಸೃಷ್ಟಿಯನ್ನು ನರಕದಿಂದ ಶಿವಾಲಯವನ್ನಾಗಿ ಮಾಡುವಂತಹ ಆಮೂಲಾಗ್ರ ಬದಲಾವಣೆ. ಹೌದು. ಮುರಣಿಯಲ್ಲಿ ಬಾಬಾ ಅವರು ನಮ್ಗೆ ಆ ದೈವೀ ಬಣ್ಣವನ್ನು ತುಂಬಿಕೊಳ್ಳಲು ನಿಖರವಾದ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ಆ ಅದ್ಭುತ ರಹಸ್ಯದ ಆಳಕ್ಕೆ ನಾವಿಳಿಯಲಿದ್ದೇವೆ. ಖಂಡಿತ. ಮೀಥೆ ಬಚ್ಚೆ, ಮಧುರ ಮಕ್ಕಳೇ, ಶ್ರೀಮತ್ತದಂತೆ ಕಲ್ಯಾಣಕಾರಿಗಳಾಗಬೇಕಾಗಿದೆ, ಎಲ್ರಿಗೂ ಸುಖದ ಮಾರ್ಗವನ್ನು ತಿಳಿಸಬೇಕಾಗಿದೆ. ಇಲ್ಲಿ ಕಲ್ಯಾಣಕಾರಿಯಾಗುವುದು ಎಂದರೆ ಕೇವಲ ಯಾರಿಗೋ ಸಹಾಯ ಮಾಡುವುದು ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಆದ್ರೇನ್ ಗೊತ್ತಾ, ಈ ವಾಕ್ಯದ ಹಿಂದಿನ ನಿಜವಾದ ಆಳವೇನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಲೌಕಿಕ ಜಗತ್ತಿನಲ್ಲಿ ನಾವು ಕಲ್ಯಾಣ ಅಂದರೆ ಯಾರಿಗಾದ್ರೂ ಹಣ ಕೊಡೋದು, ಊಟ ಹಾಕೋದು ಅಥವಾ ಆಸ್ಪತ್ರೆ ಕಟ್ಟಿಸೋದು ಅಂತ ಅಂದ್ಕೊಳ್ತೀವಿ. ಅವೆಲ್ಲವೂ ಪುಣ್ಯದ ಕೆಲ್ಸಗಳೇ. ಆದ್ರೆ ಅವುಗಳಿಂದ ಆತ್ಮಕ್ಕೆ ಸಿಗುವ ಸುಖ ತಾತ್ಕಾಲಿಕ ಅಲ್ಲ. ಹೌದು, ತಾತ್ಕಾಲಿಕ. ಬಾಬಾ ಅವರು ಇಲ್ಲಿ ಬೇಹದ್ದಿನ ಕಲ್ಯಾಣದ ಬಗ್ಗೆ ಮಾತನಾಡ್ತಿದ್ದಾರೆ. ತಂದೆಯೂ ಕಲ್ಯಾಣಕಾರಿಯಾಗಿದ್ದಾರೆ, ಹಾಗಾಗಿ ಆ ತಂದೆಯ ಗುಣಗಳೇ ಮಕ್ಕಳಲ್ಲೂ ಇರ್ಬೇಕು. ನಿಜವಾದ ಕಲ್ಯಾಣ ಅಂದ್ರೆ ಭಟ್ಕಳದಿರುವ, ದುಃಖದಲ್ಲಿರುವ ಆತ್ಮಗಳಿಗೆ ಅವರ ನಿಜವಾದ ಮನೆಯ ಅಂದ್ರೆ ಪರಂಧಾಮದ ಮತ್ತು ತಂದೆಯ ಪರಿಚಯವನ್ನು ನೀಡೋದು, ಅವರಿಗೆ ಆತ್ಮಿಕ ಸುಖದ ಮಾರ್ಗವನ್ನು ತೋರೋದು. ಇದೇ ಅತ್ಯಂತ ಶ್ರೇಷ್ಠವಾದ ಸೇವೆ. ಎಕ್ಸಾಕ್ಟ್ಲಿ. ಇದೇ ವಿಚಾರದಲ್ಲಿ ಇಂದಿನ ಪ್ರಶ್ನೆ ಹೀಗಿದೆ: ಯಾವುದೇ ಪ್ರಕಾರದ ತಪ್ಪುಗಳಾಗಲು ಮುಖ್ಯ ಕಾರಣವೇನು? ಉತ್ತರ: ದೇಹಾಭಿಮಾನ. ದೇಹಾಭಿಮಾನದ ಕಾರಣವೇ ಮಕ್ಕಳಿಂದ ಅನೇಕ ತಪ್ಪುಗಳಾಗುತ್ತವೆ. ಅವರು ಸೇವೇನೂ ಮಾಡುವುದಿಲ್ಲ, ಅವರಿಂದ ಇಂತಹ ಕರ್ಮವಾಗುತ್ತದೆ, ಯಾವುದನ್ನು ಎಲ್ಲರೂ ತಿರಸ್ಕರಿಸ್ತಾರೆ. ಅದಕ್ಕಾಗಿ ತಂದೆಯೂ ತಿಳಿಸುತ್ತಾರೆ, ಮಕ್ಕಳೇ, ಆತ್ಮಾಭಿಮಾನಿಯಾಗಿ ಯಾವುದೇ ಅಕರ್ತವ್ಯ ಮಾಡಬೇಡಿ, ಕ್ಷೀರಖಂಡವಾಗಿ ಸರ್ವಿಸಿನ ಒಳ್ಳೊಳ್ಳೆ ಉಪಾಯಗಳನ್ನು ರಚಿಸಿ, ಮುರಳಿಯನ್ನು ಕೇಳಿ ಧಾರಣೆ ಮಾಡಿಕೊಳ್ಳಿ, ಇದರಲ್ಲಿ ನಿರ್ಲಕ್ಷ್ಯವಾಗಬೇಡಿ. ಇಲ್ಲಿ ಬಾಬಾ ಅವರು ದೇಹಾಭಿಮಾನವನ್ನೇ ತಪ್ಪುಗಳಿಗೆ ಮೂಲ ಕಾರಣ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಹೌದು, ನನಗೂ ಇಲ್ಲೊಂದು ದೊಡ್ಡ ಸಂದೇಹ ಇತ್ತು. ಲೌಕಿಕದಲ್ಲಿ ನಾವು ಅಂದುಕೊಳ್ಳೋದು ನಮ್ಮಲ್ಲಿ ಸ್ಕಿಲ್ ಇಲ್ದಿದ್ರೆ ಅಥವಾ ಪರಿಸ್ಥಿತಿ ಸರಿಯಿಲ್ದಿದ್ರೆ ತಪ್ಪುಗಳಾಗುತ್ತವೆ ಅಂತ. ಆದರೆ ಈ ದೇಹಾಭಿಮಾನ ನಿಖರವಾಗಿ ನಮ್ಮ ಕರ್ಮಗಳನ್ನ ಹೇಗೆ ಕೆಡಿಸುತ್ತೆ? ಇದೊಂದು ಅತ್ಯಂತ ಸೂಕ್ಷ್ಮವಾದ ಮೆಕ್ಯಾನಿಸಂ. ದೇಹಾಭಿಮಾನ ಅಂದ್ರೆ ಕೇವಲ ಕನ್ನಡಿಯ ಮುಂದೆ ನಿಂತು ಶರೀರವನ್ನು ನೋಡಿಕೊಂಡು ಅಹಂಕಾರ ಪಡುವುದಲ್ಲ. ನಾನೇ ಈ ಕೆಲಸ ಮಾಡ್ದೆ, ನನ್ನ ಐಡಿಯಾ ಬೆಸ್ಟ್, ನನಗೆ ಮರ್ಯಾದೆ ಸಿಗ್ಬೇಕು ಅನ್ನೋ ಆ ನಾನು ಮತ್ತು ನಂದು ಅನ್ನೋ ಸೂಕ್ಷ್ಮ ಅಹಂಕಾರವೇ ದೇಹಾಭಿಮಾನ. ಅಂದ್ರೆ ಸೇವೆಯಲ್ಲಿ ಕೂಡ ಇದು ಬರಬಹುದಾ? ಖಂಡಿತ. ನಾವು ಸೇವೆ ಮಾಡ್ತಿರ್ಬೋದು, ಆದ್ರೆ ಒಳಗಡೆ ಆ ನಾನೇ ಈ ಸೇವೆಯನ್ನ ಮಾಡ್ದೆ ಅನ್ನೋ ಭಾವನೆ ಬಂದಾಗ ಅಲ್ಲಿ ನಮ್ಮ ಸ್ಥಿತಿ ಸಂಪೂರ್ಣವಾಗಿ ಅಲುಗಾಡುತ್ತೆ. ಆತ್ಮಿಕತೆಯ ವೈಬ್ರೇಷನ್ಸ್ ಅಲ್ಲಿ ಇರಲ್ಲ, ಬುದ್ಧಿ ಮಂಕಾಗತ್ತೆ. ಆಗ ನಮ್ಮಿಂದ ಅರಿವಿಲ್ಲದೆಯೇ ಅನ್ಯರಿಗೆ ನೋವಾಗುವಂಥ ಮಾತುಗಳು ಬರ್ತವೆ. ಯಾರಿಗೋ ಒಳ್ಳೇದು ಮಾಡಲು ಹೋಗಿ ನಮ್ಮ ಅಹಂಕಾರದ ಕಾರಣದಿಂದ ಆ ಕಾರ್ಯವನ್ನು ಎಲ್ಲರೂ ತಿರಸ್ಕರಿಸುವಂತಾಗತ್ತೆ. ಹೌದು. ಅದಕ್ಕಾಗಿಯೇ ಬಾಬಾ ಅವರು ಕ್ಷೀರಖಂಡವಾಗಿ ಅಂದ್ರೆ ಹಾಲು ಮತ್ತು ಸಕ್ಕರೆಯಂತೆ ಬೆರೆತು ಸೇವೆ ಮಾಡಲು ತಿಳಿಸ್ತಿದ್ದಾರೆ. ಅಂದ್ರೆ ನಾವಂದುಕೊಳ್ಳುವ ಲೌಕಿಕ ತಪ್ಪುಗಳಿಗಿಂತ ಈ ಸೂಕ್ಷ್ಮ ಅಹಂಕಾರದ ತಪ್ಪುಗಳು ನಮ್ಮ ಪುರುಷಾರ್ಥವನ್ನು ಹೆಚ್ಚು ಹಾಳು ಮಾಡ್ತವೆ ಅಂತಾಯ್ತು. ಎಕ್ಸಾಕ್ಟ್ಲಿ. ಏನ್ ಗೊತ್ತಾ, ಇದೇ ದೇಹಾಭಿಮಾನವನ್ನು ಅಳಿಸಲು ಬಾಬಾ ಅವರು ಯುದ್ಧದ ಪರಿಕಲ್ಪನೆಯನ್ನು ನೀಡಿದ್ದಾರೆ. ಲೌಕಿಕ ಜಗತ್ತು ಮಹಾಭಾರತವನ್ನು ರಕ್ತಪಾತದ, ಶಸ್ತ್ರಾಸ್ತ್ರಗಳ ಸ್ಥೂಲ ಯುದ್ಧ ಅಂತ ನಂಬುತ್ತೆ. ಆದರೆ ಬಾಬಾ ಹೇಳುವಂತೆ ಇದು ಗುಪ್ತ ಪಾಂಡವರ ಮಹಾಭಾರತ ಯುದ್ಧ.
ಹೌದು, ಇದು ಮಾಯೆಯೊಂದಿಗಿನ ಆತ್ಮಿಕ ಗುಪ್ತಯುದ್ಧ. ಆದರೆ ವಾಸ್ತವದಲ್ಲಿ ನಾವು ಕಚೇರಿಯಲ್ಲಿರುವಾಗ ಅಥವಾ ಮನೆಯಲ್ಲಿರುವಾಗ ಯಾರೋ ನಮ್ಮ ವಿರುದ್ಧ ಪಿತೂರಿ ಮಾಡ್ತಿದ್ದಾರೆ ಅಥವಾ ನಮ್ಮನ್ನ ಟೀಕಿಸ್ತಾ ಇದ್ದಾರೆ ಅಂದಾಗ ಈ ಗುಪ್ತಯುದ್ಧ ಮಾಡುವುದು ಹೇಗೆ? ಸುಮ್ನೆ ಸೋಲೊಪ್ಕೊಂಡು ಕೂರ್ಬೇಕಾ? ಖಂಡಿತ ಇಲ್ಲ. ಗುಪ್ತಯುದ್ಧ ಅಂದ್ರೆ ನಿಷ್ಕ್ರಿಯರಾಗಿರುವುದಲ್ಲ. ಲೌಕಿಕ ಬುದ್ಧಿ ಎಲ್ಲವನ್ನೂ ಸ್ಥೂಲವಾಗಿ ಮಾತ್ರ ನೋಡಬಲ್ಲದು. ಯಾರಾದ್ರೂ ನಮ್ಮನ್ನ ಬೈದ್ರೆ ನಾವು ತಿರುಗಿ ಬೈಯುವುದು ಸ್ಥೂಲ ಯುದ್ಧ. ಆದ್ರೆ ಪ್ರೀತಿ ಬುದ್ಧಿ ಹೊಂದಿರುವ ಬ್ರಾಹ್ಮಣರಾದ ನಾವು ಮಾಡುವ ಯುದ್ಧ ಸಂಪೂರ್ಣ ಭಿನ್ನ. ಕಚೇರಿಯಲ್ಲಿ ಯಾರೋ ನಿಮ್ಮನ್ನ ಅವಮಾನಿಸಿದಾಗ ನಿಮ್ಮ ಒಳಗೆ ಕೋಪ, ಪ್ರತಿಕಾರದ ಭಾವನೆ ಹುಟ್ಟುತ್ತಲ್ವಾ? ಹೌದು, ಸಹಜವಾಗಿ ಬರುತ್ತೆ. ಆ ಆಂತರಿಕ ವಿಕಾರಗಳ ವಿರುದ್ಧ ನಿರಂತರವಾಗಿ ಹೋರಾಡುವುದೇ ಗುಪ್ತಯುದ್ಧ. ಇದಕ್ಕೆ ನಾವು ಬಳಸುವ ಅಸ್ತ್ರ ಯೋಗ ಅಗ್ನಿ. ಈ ಯೋಗ ಅಗ್ನಿಯನ್ನ ಪ್ರಾಯೋಗಿಕವಾಗಿ ಹೇಗೆ ಬಳಸುವುದು ಅಂತ ನೀವು ವಿವರಿಸಬಹುದಾ? ಖಂಡಿತ. ಯೋಗ ಅಗ್ನಿ ಅಂದ್ರೆ ಕೇವಲ ಕಣ್ಣು ಮುಚ್ಚು ಕೂರುವುದಲ್ಲ. ಆ ಕ್ಷಣದಲ್ಲಿ ಆ ವ್ಯಕ್ತಿಯನ್ನ ಕೇವಲ ಒಂದು ಪಾತ್ರಧಾರಿಯಾಗಿ ನೋಡುವುದು. ನಿಮ್ಮ ಮನಸ್ಸಿನ ಒಳಗೆ ಶಿವಬಾಬಾನ ನೆನಪಿನ ಮೂಲಕ ಹಳೆಯ ಸಂಸ್ಕಾರಗಳ ದಹನ ಕಾರ್ಯ ನಡೀತಾನೇ ಇರುತ್ತೆ. ಅಂದ್ರೆ ಹೊರಗಡೆ ರಿಯಾಕ್ಟ್ ಮಾಡಲ್ಲ. ಹೌದು, ನೀವು ಹೊರಗಡೆ ಅತ್ಯಂತ ಶಾಂತವಾಗಿ ವೃತ್ತಿಪರರಾಗಿ ಅವರಿಗೆ ಉತ್ತರಿಸ್ತೀರಿ. ಆದ್ರೆ ಒಳಗಡೆ ನಿಮ್ಮ ಸ್ಥಿತಿ ಅಚಲವಾಗಿರುತ್ತೆ. ಇದು ಯಾರಿಗೂ ಕಣ್ಣಿಗೆ ಕಾಣಲ್ಲ. ವಾವ್! ವಿಪರೀತ ಬುದ್ಧಿ ಹೊಂದಿರುವವರು ಬಾಂಬ್, ಮಿಸೈಲ್ಗಳನ್ನ ತಯಾರಿಸಿ ಸ್ಥೂಲ ಯುದ್ಧವನ್ನು ಮಾಡ್ತಾರೆ. ಆದರೆ ಈ ಗುಪ್ತ ಯುದ್ಧದಲ್ಲಿ ನಮ್ಮೊಳಗಿನ 5 ವಿಕಾರಗಳನ್ನ ಸುಟ್ಟುಹಾಕುವ ಮೂಲಕ ನಾವು ಭವಿಷ್ಯದ ರಾಜ್ಯಾಧಿಕಾರವನ್ನ ಪಡಿತೀವಿ. ಇದು ನಿಜಕ್ಕೂ ಅದ್ಭುತವಾದ ಆಂತರಿಕ ಶಿಕ್ಷಣ. ಕೇವಲ ಒಳಗೆ ಯುದ್ಧ ಮಾಡಿದ್ರೆ ಸಾಲದು, ನಾವೀ ಜ್ಞಾನವನ್ನ ಹೊರಜಗತ್ತಿಗೂ ತಲುಪಿಸಬೇಕಲ್ವಾ? ಖಂಡಿತ. ಇದಕ್ಕಾಗಿ ಬಾಬಾರವರು ಮುರಳಿಯಲ್ಲಿ ಸೇವೆ ಮತ್ತು ಜ್ಞಾನದ ಪ್ರದರ್ಶನದ ಬಗ್ಗೆ ಅತ್ಯಂತ ಸ್ಪಷ್ಟವಾದ ವಿವರಣೆಗಳನ್ನು ನೀಡಿದ್ದಾರೆ. 6 ಮುಖ್ಯ ಚಿತ್ರಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ತ್ರಿಮೂರ್ತಿ, ಗೋಲ, ಕಲ್ಪವೃಕ್ಷ, ಏಣಿ, ಲಕ್ಷ್ಮೀನಾರಾಯಣ ಮತ್ತು ಶ್ರೀಕೃಷ್ಣನ ಚಿತ್ರಗಳು. ಹೌದು, ಇವು ಬಹಳ ಮುಖ್ಯವಾದ ಚಿತ್ರಗಳು. ಇವುಗಳನ್ನು 6x9 ಅಳತೆಯ ಶೀಟುಗಳ ಮೇಲೆ ಮಳೆಯಿಂದ ಹಾಳಾಗದಂತೆ ಸಿದ್ಧಪಡಿಸಬೇಕು ಮತ್ತು ದೆಹಲಿ, ಬಾಂಬೆ, ಕಲ್ಕತ್ತಾ, ಆಗ್ರಾದಂತಹ ಮಹಾನಗರಗಳಲ್ಲಿ ಪ್ರದರ್ಶನ ಇಡಬೇಕು ಅಂತ ನಿರ್ದೇಶನ ನೀಡಿದ್ದಾರೆ. ಇಲ್ಲಿ ನನಗೊಂದು ಪ್ರಾಕ್ಟಿಕಲ್ ಡೌಟ್ ಕಾಡುತ್ತೆ. ಬಾಬಾ ಅವರು ಪರಮಪಿತ, ಸರ್ವಶಕ್ತಿವಂತ. ಆದ್ರೂ ಅವರು ಒಬ್ಬ ಎಕ್ಸ್ಪರ್ಟ್ ಮ್ಯಾನೇಜರ್ ತರಹ 6x9 ಶೀಟು, ಮಳೆಗೆ ಹಾಳಾಗದ ಮೆಟೀರಿಯಲ್ ಅಂತ ಇಷ್ಟೊಂದು ಮೈಕ್ರೋ ಮ್ಯಾನೇಜ್ಮೆಂಟ್ ಯಾಕೆ ಮಾಡ್ತಿದ್ದಾರೆ? ಇದೇನು ಲೌಕಿಕ ಕಾರ್ಪೊರೇಟ್ ಪ್ರಾಜೆಕ್ಟಾ? ಇದರಲ್ಲಿ ಅಡಗಿರುವ ಗುಪ್ತ ರಹಸ್ಯವೇನು? ಇದು ಮೇಲ್ನೋಟಕ್ಕೆ ಕೇವಲ ಲೌಕಿಕ ನಿರ್ದೇಶನದಂತೆ ಕಾಣಬಹುದು. ಆದ್ರೆ ಬಾಬಾ ಅವರು ಇಡೀ ಕಲ್ಪದ ಅತ್ಯಂತ ದೊಡ್ಡ ಪ್ರಾಜೆಕ್ಟ್ ಅಂದ್ರೆ ಮನುಷ್ಯಾತ್ಮರ ಉದ್ಧಾರದ ಪ್ರಾಜೆಕ್ಟ್ ಅನ್ನು ನಡೆಸ್ತಾ ಇದ್ದಾರೆ. ಆ 6 ಚಿತ್ರಗಳು ಕೇವಲ ಡ್ರಾಯಿಂಗ್ಸ್ ಅಲ್ಲ, ಜ್ಞಾನದ ಕನ್ನಡಿಗಳು. ಎಕ್ಸಾಕ್ಟ್ಲಿ. ಅವು ಇಡೀ ಸೃಷ್ಟಿ ನಾಟಕದ ಸಾರವನ್ನು ಒಳಗೊಂಡಿರುವ ಜ್ಞಾನದ ಕನ್ನಡಿಗಳು. ತ್ರಿಮೂರ್ತಿಯಿಂದ ಸೃಷ್ಟಿಯ ಕಾರ್ಯ, ಗೋಲದಿಂದ ಸಮಯದ ಚಕ್ರ, ಕಲ್ಪವೃಕ್ಷದಿಂದ ಆತ್ಮಗಳ ಇತಿಹಾಸ ಗೊತ್ತಾಗುತ್ತೆ. ಹಾಗೆ ಏಣಿಯ ಚಿತ್ರದಿಂದ ಆತ್ಮದ ಇಳಿತ ಮತ್ತು ಏರಿಕೆ ಮತ್ತು ಲಕ್ಷ್ಮೀನಾರಾಯಣ, ಕೃಷ್ಣನ ಚಿತ್ರಗಳಿಂದ ನಮ್ಮ ಅಂತಿಮ ಗುರಿ ಸ್ಪಷ್ಟವಾಗುತ್ತೆ. ಹೌದು. ಇನ್ನು ದೆಹಲಿ, ಬಾಂಬೆಯಂತಹ ನಗರಗಳನ್ನೇ ಯಾಕೆ ಆರಿಸಿದ್ರು ಅಂದ್ರೆ ಅಲ್ಲಿ ಸರ್ಕಾರದ ಸಭೆಗಳು ನಡೀತವೆ. ನಾನಾ ಮೂಲೆಗಳಿಂದ, ಬೇರೆ ಬೇರೆ ದೇಶಗಳಿಂದ ಜನರು ಬರ್ತಾರೆ. ಒಂದು ಕೇಂದ್ರ ಬಿಂದುವಿನಲ್ಲಿ ಜ್ಞಾನದ ಬೀಜ ಬಿತ್ತಿದ್ರೆ ಅದು ಇಡೀ ಪ್ರಪಂಚಕ್ಕೆ ಹರಡುತ್ತೆ. ಇದು ಬಹಳ ಅದ್ಭುತವಾದ ಸ್ಟ್ರಾಟಜಿ. ಹೌದಲ್ವಾ? ಮತ್ತೆ ಮಳೆಯಿಂದ ಹಾಳಾಗದಂತೆ ಶೀಟ್ ಮೇಲೆ ಮಾಡಿಸಿ ಎನ್ನುವುದು ನಮ್ಮ ಸೇವೆಯ ಉಪಕರಣಗಳು ದೀರ್ಘಕಾಲ ಬಾಳಿಕೆ ಬರಬೇಕು, ಮಕ್ಕಳ ಸಮಯ ಮತ್ತು ಶ್ರಮ ವ್ಯರ್ಥವಾಗಬಾರ್ದು ಅನ್ನೋ ಬಾಬಾರವರ ದೂರದೃಷ್ಟಿ ಮತ್ತು ಆರ್ಥಿಕ ಶಿಸ್ತನ್ನ ತೋರಿಸುತ್ತೆ. ಪ್ರತಿಯೊಂದು ಶ್ರೀಮತದ ಹಿಂದೆಯೂ ಅತ್ಯಂತ ಪ್ರಾಯೋಗಿಕವಾದ ಕಲ್ಯಾಣ ಅಡಗಿದೆ. ಖಂಡಿತ. ಬಾಬಾ ಇನ್ನೊಂದು ಮಾತನ್ನು ಹೇಳ್ತಾರೆ, ಯಾರಾದ್ರೂ ನಾನು ಪಕ್ಕಾ ಆತ್ಮಾಭಿಮಾನಿ ಅಂತ ಅಂದ್ಕೊಂಡ್ರೆ ಅದು ಕೂಡ ಅಹಂಕಾರವೇ ಅಲ್ವಾ? ಹೌದು. ನಾನೇ ಪಕ್ಕಾ ಅಂತ ಹೇಳ್ಕೊಳ್ಳೋದ್ರಲ್ಲೇ ಒಂದು ರೀತಿಯ ದೇಹಾಭಿಮಾನ ಅಡಗಿದೆ. ಬೇರೆಯವರ ದೃಷ್ಟಿಯಲ್ಲಿ ನಾವು ಕೆಟ್ಟವರು ಅಂತ ಕಾಣುವಂತಹ ಯಾವುದೇ ಅಕರ್ತವ್ಯ ನಮ್ಮಿಂದ ಆಗಬಾರ್ದು ಅಂತ ಬಾಬಾ ಎಚ್ಚರಿಕೆ ಕೊಡ್ತಾರೆ. ಅರ್ಥವಾಯಿತು. ನಾವು ಮಾಡುವ ಈ ಪ್ರದರ್ಶನಿಗಳು ಎಷ್ಟೊಂದು ಮುಖ್ಯ ಎಂಬುದನ್ನು ವಿವರಿಸ್ತಾ ಬಾಬಾ ಅವರು, ನಾವು 100% ನಷ್ಟದ ಖಾತೆಯಿಂದ 100% ಲಾಭದ ಕಡೆಗೆ ಹೋಗ್ತಿದ್ದೇವೆ ಅಂತ ಹೇಳ್ತಾರೆ. ಪ್ರಪಂಚ ಸಂಪೂರ್ಣ ನಷ್ಟದಲ್ಲಿದೆ. ಸತ್ಯಯುಗ ನಿರ್ವಿಕಾರಿ ಪ್ರಪಂಚವಾಗಿತ್ತು. ಈಗಿನ ನರಕ ವಿಕಾರಿ ಪ್ರಪಂಚವಾಗಿದೆ.
ಬಾಬಾ ಇದನ್ನ ವೇಶ್ಯಾಲಯದಿಂದ ಶಿವಾಲಯಕ್ಕೆ ಹೋಗುವ ಪ್ರಯಾಣ ಎನ್ನುತ್ತಾರೆ. ಹೌದು, ಅರ್ಧಕಲ್ಪ ಕಾಮಚಿತೆಯ ಮೇಲೆ ಕುಳಿತು ಆತ್ಮ ಕಪ್ಪಾಗಿದೆ ಅಂತ ಹೇಳಿದ್ದಾರೆ. ಆತ್ಮವು ಈ ಮಟ್ಟಿಗೆ ತಮೋಪ್ರಧಾನವಾಗಲು, ಕಪ್ಪಾಗಲು ಆ ಮೆಕ್ಯಾನಿಸಂ ಹೇಗೆ ಕೆಲಸ ಮಾಡಿತು? ಇದನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಮ ಮುಂದಿನ ಪುರುಷಾರ್ಥಕ್ಕೆ ಬಹಳ ಮುಖ್ಯ. ಲೌಕಿಕ ಜಗತ್ತಿನಲ್ಲಿ ಲಾಭ ನಷ್ಟ ಅಂದ್ರೆ ಕೇವಲ ಆ ಬ್ಯಾಂಕ್ ಬ್ಯಾಲೆನ್ಸ್ ಏರಿಳಿತ ಅನ್ಕೊಳ್ತೀವಿ. ಹೌದು, ಹಣದ ಲೆಕ್ಕಾಚಾರ. ಆದರೆ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಆತ್ಮವು ತನ್ನ ಮೂಲ ದೈವೀ ಗುಣಗಳನ್ನ, ಪವಿತ್ರತೆಯನ್ನ ಕಳೆದುಕೊಳ್ಳುವುದೇ ಅತಿದೊಡ್ಡ ನಷ್ಟ. ಸತ್ಯಯುಗದಲ್ಲಿ ಆತ್ಮ ಸಂಪೂರ್ಣ ಸತೋಪ್ರಧಾನವಾಗಿತ್ತು. ಅಲ್ಲಿ ಯಾವುದೇ ವಿಕಾರಗಳ ಸೋಂಕಿರ್ಲಿಲ್ಲ. ಅದನ್ನೇ ಶಿವಾಲಯ ಅಂತ ಕರೆಯೋದು. ಆದರೆ ದ್ವಾಪರ ಯುಗದಿಂದ ದೇಹದ ಆಕರ್ಷಣೆ ಶುರುವಾಯಿತು. ಬಾಬಾ ಅವರು ಕಾಮಚಿತೆ ಎಂಬ ಪದವನ್ನು ಬಳಸಿದ್ದಾರೆ. ಚಿತೆಯ ಮೇಲೆ ಮಲಗಿದ ಶರೀರ ಹೇಗೆ ಸುಟ್ಟು ಬೂದಿಯಾಗುತ್ತೋ ಹಾಗೆಯೇ ದೇಹಭಾವನೆ ಮತ್ತು ಕಾಮದ ಆಕರ್ಷಣೆಯಲ್ಲಿ ಸಿಲುಕಿನ ಆತ್ಮ ನಿರಂತರವಾಗಿ ತನ್ನ ಶಕ್ತಿಯನ್ನು ಕಳೆದುಕೊಂಡುತ್ತಾ ಬರುತ್ತೆ. ಓಹೋ, ಅಂದ್ರೆ ಜನ್ಮಜನ್ಮಾಂತರಗಳ ಈ ಪ್ರಕ್ರಿಯೆಯಿಂದ ಆತ್ಮ ಕಪ್ಪಾಗುತ್ತೆ. ಎಕ್ಸಾಕ್ಟ್ಲಿ. ಆತ್ಮದ ಮೇಲಿನ ಆ ಸತೋಪ್ರಧಾನತೆಯಲ್ಲಿ ಪನ್ನ ಸುಟ್ಟು ಹೋಗಿ ಆತ್ಮ ಸಂಪೂರ್ಣ ತಮೋಪ್ರಧಾನವಾಗಿದೆ. ಈಗ ಈ 100% ನಷ್ಟವನ್ನು 100% ಲಾಭವಾಗಿ ಪರಿವರ್ತಿಸಲು, ಮರಳಿ ಶಿವಾಲಯ ಸ್ಥಾಪಿಸಲು ಕೇವಲ ಒಬ್ಬರೇ ಸರ್ವಶಕ್ತಿವಂತನಿಂದ, ಅಂದ್ರೆ ಬಾಬಾರವರ ಜ್ಞಾನ ಮತ್ತು ಯೋಗದ ಶಕ್ತಿಯಿಂದ ಮಾತ್ರ ಸಾಧ್ಯ. ಇದೇ ಜ್ಞಾನದ ಸ್ಪಷ್ಟೀಕರಣವನ್ನು ನೀಡ್ತಾ ಬಾಬಾ ಅವರು ಭಕ್ತಿಮಾರ್ಗದಲ್ಲಿರುವ ಅತಿದೊಡ್ಡ ತಪ್ಪು ಕಲ್ಪನೆಗಳನ್ನ, ಅಂಧಶ್ರದ್ಧೆಯನ್ನ ತಾರ್ಕಿಕವಾಗಿ ಒಡೆದುಹಾಕ್ತಾರೆ. ಕೃಷ್ಣನು ಗೀತೆಯ ಭಗವಂತನಾಗಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಹಾಗೆ ಕೃಷ್ಣನನ್ನು ಶ್ಯಾಮಸುಂದರ ಎಂದು ಕರೆಯುವುದರ ಹಿಂದಿನ ರಹಸ್ಯವನ್ನ ಬಿಡಿಸಿಡ್ತಾರೆ. ಜೊತೆಗೆ ಪರಮಾತ್ಮ ಯುಗಯುಗಗಳಲ್ಲಿ ಬರೋದಿಲ್ಲ, ಕೇವಲ ಕಲ್ಪದ ಅಂತ್ಯದಲ್ಲಿ, ಸಂಗಮಯುಗದಲ್ಲಿ ಒಂದೇ ಬಾರಿ ಬರ್ತಾರೆ ಅಂತ ವಿವರಿಸಿದ್ದಾರೆ. ಭಕ್ತಿ ಮಾರ್ಗದಲ್ಲಿರೋರಿಗೆ ಇದು ಬಹಳ ಆಘಾತಕಾರಿ ವಿಷಯ ಅಲ್ವಾ? ಹೌದು. ಭಕ್ತಿ ಮಾರ್ಗದಲ್ಲಿ ಕೃಷ್ಣನನ್ನೇ ಭಗವಂತ ಅಂತ ನಂಬಿ ಪೂಜಿಸ್ತಾರೆ. ಆದ್ರೆ ಬಾಬಾ ಅತ್ಯಂತ ಸುಂದರವಾದ ತರ್ಕವನ್ನು ನೀಡ್ತಾರೆ. ಸರ್ವಶಕ್ತಿವಂತನಾದ ಭಗವಂತನು ತಾಯಿಯ ಗರ್ಭದಿಂದ ಮಗುವಾಗಿ ಜನಿಸಿ ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧ ಮಾಡಿಸುವ ಅವಶ್ಯಕತೆ ಏನಿದೆ? ಖಂಡಿತ ಇಲ್ಲ. 84 ಜನ್ಮಗಳನ್ನು ತೆಗೆದುಕೊಂಡು ಕಲಿಯುಗದ ಅಂತ್ಯದಲ್ಲಿ ವಿಕಾರಗಳ ಕಾರಣದಿಂದ ಕಪ್ಪಾಗುತ್ತೆ, ಅಂದ್ರೆ ತಮೋಪ್ರಧಾನವಾಗಿ ಶ್ಯಾಮ ಆಗುತ್ತೆ. ಓ, ಅದಕ್ಕೆ ಶ್ಯಾಮಸುಂದರ ಅನ್ನೋದು. ಎಕ್ಸಾಕ್ಟ್ಲಿ. ಪರಮಾತ್ಮನು ಅದೇ ಆತ್ಮದಲ್ಲಿ ಪ್ರವೇಶಿಸಿ ಜ್ಞಾನ ನೀಡಿ ಯೋಗ ಬಲದಿಂದ ಮತ್ತೆ ಅವನನ್ನು ಸುಂದರನನ್ನಾಗಿ ಮಾಡ್ತಾರೆ. ಇದೇ ಶ್ಯಾಮಸುಂದರನ ರಹಸ್ಯ. ಅರ್ಥ ತಿಳಿಯದ ಗೊಂಬೆ ಪೂಜೆ ಮಾಡೋದ್ರಿಂದ ಏನೂ ಸಿಗಲ್ಲ ಅಂತ ಬಾಬಾ ಹೇಳ್ತಾರೆ. ಇನ್ನು ಪರಮಾತ್ಮ ಪ್ರತಿಯೊಂದು ಯುಗದಲ್ಲೂ ಬರ್ತಾನೆ ಅನ್ನೋ ನಂಬಿಕೆ ಇದೆಯಲ್ಲ, ಅದರ ಬಗ್ಗೆ? ಒಂದು ವೇಳೆ ಪರಮಾತ್ಮ ತ್ರೇತಾಯುಗ ಅಥವಾ ದ್ವಾಪರಯುಗದಲ್ಲೇ ಬಂದಿದ್ರೆ ಪ್ರಪಂಚ ಈ ಮಟ್ಟಕ್ಕೆ ಪತನ ಆಗ್ತಿತ್ತಾ? ಇಲ್ಲ, ಖಂಡಿತ ಆಗ್ತಿರ್ಲಿಲ್ಲ. ಹೌದು. ನಾಟಕದ ಅಂತ್ಯದಲ್ಲಿ ಎಲ್ಲವೂ ತಮೋಪ್ರಧಾನವಾದಾಗ ಬ್ರಹ್ಮಾಂಡದ ಮಹಾಪರಿವರ್ತನೆಯ ಸಮಯವಾದ ಸಂಗಮ ಯುಗದಲ್ಲಿ ಮಾತ್ರ ಪರಮಾತ್ಮ ಅವತರಿಸ್ತಾನೆ. ಇದೇ ನಿಖರವಾದ ಸತ್ಯ. ಅದ್ಭುತ. ಮುರಳಿಯಲ್ಲಿ ಇದೇ ವಿಚಾರವನ್ನು ಇನ್ನಷ್ಟು ಆಳವಾಗಿ ವಿವರಿಸಲು ಮಾತೇಶ್ವರಿಜಿಯವರ ಅಂದ್ರೆ ಮಮ್ಮ ಅವರ ಮಹಾವಾಕ್ಯಗಳನ್ನು ನೀಡಲಾಗಿದೆ. ಮಮ್ಮ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಆತ್ಮವು ಪರಮಾತ್ಮನ ಅಂಶವಲ್ಲ ಅಂತ. ಅವರು ಬಲ್ಬುನ ವಾಟೇಜ್ ಅನಾಲಜಿಯನ್ನ ನೀಡ್ತಾರೆ. ಸರ್ವಶಕ್ತಿವಂತನಾದ ಪರಮಾತ್ಮ ಜ್ಞಾನ ನೀಡ್ತಾನೆ, ಆದರೆ ಕರ್ಮಗಳಿಗನುಸಾರ ಪುನರ್ಜನ್ಮ ಪಡೆಯೋದು ಆತ್ಮ. ನನಗಿಲ್ಲಿ ಕಾಡುವ ಪ್ರಶ್ನೆ ಏನಂದ್ರೆ, ಲೌಕಿಕದಲ್ಲಿ ವೇದಾಂತದ ಪ್ರಕಾರ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನನ್ನೊಳಗಿರುವ ಆತ್ಮವು ಪರಮಾತ್ಮನ ಒಂದು ತುಣುಕು ಅಂತಾರಲ್ಲ, ಅದರಲ್ಲಿರುವ ತಾರ್ಕಿಕ ದೋಷವೇನು? ಲೌಕಿಕದಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋದು ಬಹಳ ಆಕರ್ಷಕವಾಗಿ ಕಾಣುತ್ತೆ. ಅಂದ್ರೆ ನಾನು ಪರಮಾತ್ಮನ ಒಂದು ತುಂಡು, ನಾನೇ ದೇವರು ಅಂತ ಭಾವಿಸ್ತಾರೆ. ಆದ್ರೆ ಮಮ್ಮ ಅವರ ವಾಕ್ಯಗಳ ಮೂಲಕ ನಾವು ನೋಡಿದಾಗ ಅನಾದಿ ಅವಿನಾಶಿಯಾದ ನಿರಾಕಾರ ಪರಮಾತ್ಮನನ್ನು ತುಂಡುಗಳಾಗಿ ಮಾಡಲು ಹೇಗೆ ಸಾಧ್ಯ? ಸಾಧ್ಯನೇ ಇಲ್ಲ. ಒಂದು ವೇಳೆ ಪರಮಾತ್ಮನೇ ತುಂಡುಗಳಾಗಿ ನಮ್ಮೆಲ್ಲರೊಳಗೂ ಇದ್ರೆ ನಾವ್ಯಾಕೆ ಇಷ್ಟೊಂದು ದುಃಖವನ್ನು, ಪಾಪಕರ್ಮಗಳನ್ನು ಅನುಭವಿಸ್ತಾ ಇದ್ದೀವಿ? ಹೌದಲ್ವಾ? ಅದು ಲಾಜಿಕಲ್ ಅಲ್ಲ. ಮಮ್ಮ ನೀಡುವ ಆ ಬಲ್ಬ್ನ ಉದಾಹರಣೆ ಅದ್ಭುತವಾಗಿದೆ. ಪರಮಾತ್ಮ ಸದಾ ಜಾಗೃತ ಜ್ಯೋತಿ, ಆತ ಸದಾ 1000 ವಾಟ್ಸ್ ಬಲ್ಬ್ ಇದ್ದಂತೆ. ಆತನ ಶಕ್ತಿ ಎಂದಿಗೂ ಕ್ಷೀಣಿಸುವುದಿಲ್ಲ.
ಆದರೆ ಆತ್ಮಗಳು ಬೇರೆ ಬೇರೆ ವಾಟೇಜ್ನ ಬಲ್ಬ್ಗಳಿದ್ದಂತೆ. ಜನ್ಮಜನ್ಮಾಂತರಗಳ ಕರ್ಮಗಳಿಗನುಸಾರ ಆತ್ಮದ ಶಕ್ತಿ ಕಡಿಮೆಯಾಗ್ತಾ ಹೋಗತ್ತೆ. ಪರಮಾತ್ಮ ಗರ್ಭವಾಸಕ್ಕೆ ಬರುವುದಿಲ್ಲ, ಆತನಿಗೆ ತನ್ನದೇ ಆದ ಶರೀರವಿಲ್ಲ, ಆದ್ದರಿಂದ ಆತ ಯಾವುದೇ ಕರ್ಮಬಂಧನಕ್ಕೆ ಸಿಲುಗುವುದಿಲ್ಲ. ಆದರೆ ಆತ್ಮ ತನ್ನ ಕರ್ಮಗಳಿಗನುಸಾರ ಸುಖ ದುಃಖಗಳನ್ನು ಅನುಭವಿಸತ್ತೆ. ಅಂದ್ರೆ ಪರಮಾತ್ಮ ಕೇವಲ ಕಲ್ಪದ ಅಂತ್ಯದಲ್ಲಿ ಬಂದು ತನ್ನ ಶಕ್ತಿಯನ್ನ ಯೋಗದ ಕನೆಕ್ಷನ್ ಮೂಲಕ ಆತ್ಮಗಳಿಗೆ ನೀಡಿ ಚಾರ್ಜ್ ಮಾಡ್ತಾನೆ. ಎಕ್ಸಾಕ್ಟ್ಲಿ. ನಾವು ಆತನ ಮಕ್ಕಳೇ ಹೊರತು ಆತನ ಒಡೆದ ಚೂರುಗಳಲ್ಲ. ಈ ಸ್ಪಷ್ಟತೆಯೇ ನಮ್ಮನ್ನು ನಿಜವಾದ ಮನ್ಮನಾಭವ ಸ್ಥಿತಿಗೆ ಕೊಂಡೊಯ್ಯುತ್ತೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು ಹೀಗಿವೆ. 1. ದೇಹಿ ಅಭಿಮಾನಿಯಾಗಿ ಸರ್ವೀಸಿನ ಭಿನ್ನ ಭಿನ್ನ ಯುಕ್ತಿಗಳನ್ನು ರಚಿಸುವುದು. ಪರಸ್ಪರ ಕ್ಷೀರಖಂಡವಾಗಿ ಇರಬೇಕು. 2. ಪ್ರೀತಿ ಬುದ್ಧಿಯವರಾಗಿ ಅನ್ಯ ಸಂಘಗಳನ್ನು ಬಿಟ್ಟು ಒಬ್ಬರ ಸಂಘ ಮಾಡುವುದು. ಕಲ್ಪಕಲ್ಪಾಂತರಕ್ಕಾಗಿ ನಷ್ಟವಾಗುವಂತಹ ಯಾವುದೇ ಅಕರ್ತವ್ಯ ಮಾಡಬಾರದು. ಇಲ್ಲಿ ಈ ಎರಡನೇ ಪಾಯಿಂಟ್ ಬಗ್ಗೆ ಯೋಚಿಸುವಾಗ, ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಕೆಲಸ ಮಾಡುವ ಜಾಗದಲ್ಲಿ ನಾನಾ ರೀತಿಯ ನೆಗೆಟಿವ್ ವ್ಯಕ್ತಿಗಳಿರ್ತಾರೆ. ನಾವು ಅವರ ಜೊತೆ ಕೆಲಸ ಮಾಡಲೇಬೇಕು. ಹೀಗಿರುವಾಗ ಈ ಅನ್ಯ ಸಂಘದಿಂದ ಮುಕ್ತವಾಗಿರುವುದು ಪ್ರಾಯೋಗಿಕವಾಗಿ ಹೇಗೆ ಸಾಧ್ಯ? ನಾವು ಕಾಡಿಗೋಡೋಗಕ್ಕೆ ಆಗಲ್ಲ ಅಲ್ವಾ? ಬಹಳ ಸೂಕ್ತವಾದ ಪ್ರಶ್ನೆ. ಅನ್ಯ ಸಂಘದೋಷವನ್ನು ಬಿಡಬೇಕು ಅಂದ್ರೆ ಆ ವ್ಯಕ್ತಿಗಳನ್ನು ದೈಹಿಕವಾಗಿ ಬಿಟ್ಟು ಓಡಿ ಹೋಗುವುದು ಎಂದಲ್ಲ. ನಾವು ಲೌಕಿಕ ಜವಾಬ್ದಾರಿಗಳನ್ನು ನಿಭಾಯಿಸಲೇಬೇಕು. ಆದರೆ ಅನ್ಯ ಸಂಘ ಅಂದ್ರೆ ಅವರ ತಮೋಪ್ರಧಾನವಾದ ನಕಾರಾತ್ಮಕವಾದ ವೈಬ್ರೇಷನ್ಸ್, ಅವರ ಟೀಕಗಳು, ಅವರ ವ್ಯರ್ಥ ಮಾತುಕತೆಗಳು ನಮ್ಮ ಸ್ಥಿತಿಯ ಒಳಗೆ ಪ್ರವೇಶಿಸಲು ಬಿಡದಿರುವುದು. ಅಂದ್ರೆ ಬುದ್ಧಿಯ ಮಟ್ಟದಲ್ಲಿ ಒಂದು ಸ್ಪಷ್ಟವಾದ ಗಡಿ ನಿರ್ಮಿಸಿಕೊಳ್ಳೋದು. ಖಂಡಿತ. ನೀವು ಅವರೊಂದಿಗೆ ಕಚೇರಿಯಲ್ಲಿ ವೃತ್ತಿಪರವಾಗಿ ಮಾತನಾಡ್ತೀರಿ. ಆದರೆ ನಿಮ್ಮ ಬುದ್ಧಿಯ ಕನೆಕ್ಷನ್, ನಿಮ್ಮ ಪ್ರೀತಿ ಕೇವಲ ಒಬ್ಬ ತಂದೆಯ ಜೊತೆ ಜೋಡಣೆಯಾಗಿರುತ್ತೆ. ಅದೇ ಮನ್ಮನಾಭವ ಸ್ಥಿತಿ. ಇದನ್ನೇ ಬಾಬಾ ಕ್ಷೀರಖಂಡವಾಗಿರುವುದು ಅಂತ ಹೇಳಿದ್ದಾರೆ. ಹಾಲು ಮತ್ತು ಸಕ್ಕರೆ ಬೆರೆತಾಗ ಅದು ಸಿಹಿಯನ್ನೇ ಕೊಡುತ್ತೆ. ಹೌದು. ಅದೇ ರೀತಿ ನಾವು ಇತರರ ನಕಾರಾತ್ಮಕತೆಗೆ ಪ್ರತಿಕ್ರಿಯಿಸದೆ, ಅಹಂಕಾರವಿಲ್ಲದೆ ನಮ್ಮ ದೈವೀ ಗುಣಗಳಿಂದ ಬೆರೆಯಬೇಕು. ಆಗ ಯಾವುದೇ ಅಕರ್ತವ್ಯದ ಪಾಪ ನಮಗೆ ತಟ್ಟುವುದಿಲ್ಲ. ಖಂಡಿತ. ಇನ್ನು ಇಂದಿನ ವರದಾನ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ನಷ್ಟಮೋಹ ಸ್ಮೃತಿ ಸ್ವರೂಪರಾಗುವಂತಹ ಅಚಲ ಅಡೋಲ ಭಾವ. ಇಲ್ಲಿ ನನಗೊಂದು ಗೊಂದಲವಿದೆ. ಲೌಕಿಕದಲ್ಲಿ ವೈರಾಗ್ಯ ಅಂದ್ರೆ ಎಲ್ಲವನ್ನು ಬಿಟ್ಟು ಸಂಸಾರವನ್ನು ತ್ಯಜಿಸಿ ಸನ್ಯಾಸಿಯಾಗುವುದು ಅಂತಾರಲ್ವಾ? ಹಾಗಾದ್ರೆ ಈ ಬೇಹದ್ದಿನ ವೈರಾಗ್ಯ ಅಂದ್ರೆ ನಾನು ನನ್ನ ಮಕ್ಕಳ ಮೇಲೆ, ನನ್ನ ಕುಟುಂಬದ ಮೇಲೆ ಪ್ರೀತಿಯನ್ನೇ ತೋರಬಾರ್ದು, ಅವರ ಬಗ್ಗೆ ಕಾಳಜಿ ವಹಿಸಬಾರ್ದು ಅಂತ ಅರ್ಥನಾ? ಇಲ್ಲವೇ ಇಲ್ಲ. ಬಾಬಾ ಅವರ ಜ್ಞಾನದಲ್ಲಿ ಇದೇ ಅತ್ಯಂತ ಸುಂದರವಾದ ಬ್ಯಾಲೆನ್ಸ್. ನಷ್ಟಮೋಹ ಅಂದ್ರೆ ನಷ್ಟ ಪ್ರೀತಿಯಲ್ಲ. ಲೌಕಿಕ ವೈರಾಗ್ಯವೂ ತಾತ್ಕಾಲಿಕವಾಗಿರುತ್ತೆ. ಯಾವುದೋ ಕಷ್ಟ ಬಂದಾಗ ಅಥವಾ ಯಾರೋ ಮರಣ ಹೊಂದಿದಾಗ ಜಗತ್ತೇ ಮಿಥ್ಯ ಅನಿಸ್ತುತ್ತೆ. ಆಮೇಲೆ ಮತ್ತೆ ಅದೇ ಆಕರ್ಷಣೆ ಶುರುವಾಗುತ್ತೆ. ಹೌದು, ಅದನ್ನ ಸ್ಮಶಾನ ವೈರಾಗ್ಯ ಅಂತಾರೆ. ಎಕ್ಸಾಕ್ಟ್ಲಿ. ಆದ್ರೆ ಬೇಹದ್ದಿನ ವೈರಾಗ್ಯ ಅಂದ್ರೆ ಯಾವುದನ್ನು ದ್ವೇಷಿಸುವುದಲ್ಲ. ಕುಟುಂಬದಲ್ಲಿ ಇದ್ದುಕೊಂಡೇ ಮಕ್ಕಳ ಪಾಲನೆಯ ಜವಾಬ್ದಾರಿಯನ್ನು ಅತ್ಯಂತ ಶ್ರೇಷ್ಠವಾಗಿ ನಿಭಾಯಿಸುತ್ತಲೇ ಮನಸ್ಸಿನಿಂದ ಕಮಲದ ಹೂವಿನಂತೆ ಅಲಿಪ್ತವಾಗಿರುವುದು. ಅಂದ್ರೆ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್. ಹೌದು. ಒಂದು ವೇಳೆ ನಿಮ್ಮ ಮಗುವಿಗೆ ಏನಾದ್ರೂ ಕಷ್ಟ ಬಂದ್ರೆ ನೀವು ಗಾಬರಿಯಾಗುವುದಿಲ್ಲ, ಅಳೋದಿಲ್ಲ. ಬದಲಿಗೆ ಅತ್ಯಂತ ಗಂಭೀರವಾಗಿ, ಸ್ಥಿರವಾಗಿ ನಿಂತು ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡ್ತೀರಿ. ಯಾವುದೇ ವಸ್ತು ಅಥವಾ ವ್ಯಕ್ತಿಯಲ್ಲಿ ನಿಮ್ಮ ಬುದ್ಧಿ ಸಿಲುಕುಕೊಂಡಿಲ್ಲ. ಅದೇ ನಷ್ಟಮೋಹ ಸ್ಮೃತಿ ಸ್ವರೂಪ. ಈ ಸ್ಥಿತಿ ಇದ್ದಾಗ ಎಂಥದ್ದೇ ಕಠಿಣ ಪರಿಸ್ಥಿತಿ ಬಂದ್ರೂ ಮನಸ್ಸು ಅಚಲ ಅಡೋಲವಾಗಿರುತ್ತೆ. ಈ ವೈರಾಗ್ಯದಲ್ಲಿ ಒಣ ವೇದಾಂತ ಇರಲ್ಲ. ಬದಲಿಗೆ ಬಾಬಾನ ಪ್ರೀತಿಯ ರಮಣೀಕತೆ ಇರುತ್ತೆ. ಖಂಡಿತ. ಇಂದಿನ ಸ್ಲೋಗನ್ ರಾಜ್ಯಾಧಿಕಾರಿ ಆಗುವುದರ ಜೊತೆಜೊತೆಗೆ ಬೇಹದ್ದಿನ ವೈರಾಗಿಗಳಾಗಿ ಇರುವುದೇ ರಾಜಋಷಿಯ ಸಂಕೇತವಾಗಿದೆ. ಇದನ್ನ ಇಡೀ ದಿನ ಮನಸ್ಸಿನ ಆಧಾರಸ್ತಂಭವಾಗಿ, ಒಂದು ರೀತಿಯ ಮೆಂಟಲ್ ಆಂಕರ್ ಆಗಿ ನಾವು ಹೇಗೆ ಉಳಿಸ್ಕೊಳ್ಬೋದು? ರಾಜಋಷಿ ಎನ್ನುವುದು ಎರಡು ಭಿನ್ನ ಗುಣಗಳ ಅದ್ಭುತ ಸಂಗಮ. ರಾಜ ಅಂದ್ರೆ ಸರ್ವಾಧಿಕಾರ, ಆಡಳಿತ ಮತ್ತು ಸಮೃದ್ಧಿ. ಋಷಿ ಅಂದ್ರೆ ಸಂಪೂರ್ಣ ತ್ಯಾಗ,
ನಿರ್ಮೋಹಿ ಮತ್ತು ಅಲಿಪ್ತ ಸ್ಥಿತಿ. ಹ್ಮ್ ಇಡೀ ದಿನ ನಾವು ಆಫೀಸ್ ಕೆಲಸ ಮಾಡ್ತಿರಬಹುದು, ಮನೆಯ ಜವಾಬ್ದಾರಿ ನಿಭಾಯಿಸ್ತಾ ಇರಬಹುದು. ಆಗ ನಾವೊಬ್ಬ ರಾಜನಂತೆ ನಮ್ಮ 5 ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ಅಧಿಕಾರ ಚಲಾಯಿಸಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಪರ್ಫೆಕ್ಟ್ ಆಗಿರ್ಬೇಕು. ಆದರೆ ಅದೇ ಸಮಯದಲ್ಲಿ ಅಟ್ಯಾಚ್ಮೆಂಟ್ ಇರಬಾರದು. ಎಕ್ಸಾಕ್ಟ್ಲಿ. ಆ ಕರ್ಮದ ಫಲದ ಮೇಲೆ ಅಥವಾ ಸಿಗುವ ಹೊಗಳಿಕೆಯ ಮೇಲೆ ಕಿಂಚಿತ್ತೂ ಮೋಹವಿಲ್ಲದೆ ನಾನು ಕೇವಲ ನಿಮಿತ್ತ ಮಾತ್ರ, ಶಿವಬಾಬಾನ ಟ್ರಸ್ಟಿ ಎಂಬ ಋಷಿಯ ನಿರ್ಲೇಪ ಸ್ಥಿತಿಯಲ್ಲಿರಬೇಕು. ಈ ಬ್ಯಾಲೆನ್ಸ್ ಅನ್ನ ಇಡೀ ದಿನ ಪ್ರಾಕ್ಟೀಸ್ ಮಾಡುವುದೇ ರಾಜಋಷಿ ಸ್ಥಿತಿ. ಕೊನೆಯಲಾಗಿ ಇಂದಿನ ಅವ್ಯಕ್ತ ಇಶಾರೆ. ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ, ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ವ್ಯರ್ಥ ಸಂಕಲ್ಪ ಅಥವಾ ಸಂಶಯದ ಮಾರ್ಜಿನ್ ಇದ್ರೂ ಸಮರ್ಥ ಸಂಕಲ್ಪ ನಡೆಯಲಿ. ಸದಾ ತಂದೆಯ ರಕ್ಷಕರಾಗಿದ್ದಾರೆ, ಕಲ್ಯಾಣಕಾರಿಯಾಗಿದ್ದಾರೆ ಎಂಬ ನಿಶ್ಚಯದೊಂದಿಗೆ ಪ್ರಶ್ನಾರ್ಥಕ ಚಿಹ್ನೆಯ ಬದಲು ಕಲ್ಯಾಣದ ಬಿಂದುವನ್ನಿಡಿ, ಫುಲ್ ಸ್ಟಾಪ್ ಇಡಿ. ಈ ಪ್ರಶ್ನಾರ್ಥಕ ಚಿಹ್ನೆಯನ್ನು ತೆಗೆದು ಬಿಂದು ಇಡುವುದು ನಮ್ಮ ಪುರುಷಾರ್ಥವನ್ನ ಹೇಗೆ ವೇಗಗೊಳಿಸುತ್ತೆ? ಆಧ್ಯಾತ್ಮಿಕ ಮಾರ್ಗದಲ್ಲಿ ನಮ್ಮ ಶಕ್ತಿಯನ್ನ ಅತಿ ಹೆಚ್ಚು ಸೋರಿಕೆ ಮಾಡುವುದೇ ಈ ಸಂಶಯ ಮತ್ತು ವ್ಯರ್ಥ ಸಂಕಲ್ಪಗಳು. ಹೀಗೇಕೆ ಆಯ್ತು? ಅವರೇಕೆ ಹಾಗೆ ಮಾಡಿದರು? ನನ್ನ ಭವಿಷ್ಯ ಏನಾಗುತ್ತದೆಯೋ? ಈ ಥರದ ಪ್ರಶ್ನಾರ್ಥಕ ಚಿಹ್ನೆಗಳು ನಮ್ಮ ಬುದ್ಧಿಯ ಏಕಾಗ್ರತೆಯನ್ನ ನಾಶ ಮಾಡ್ತವೆ. ಹೌದು, ಎನರ್ಜಿ ಡ್ರೈನ್ ಆಗುತ್ತೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಜಗತ್ತಿನಲ್ಲಿ ಏನೇ ಆದ್ರೂ ಬಾಬಾ ನನ್ನ ಜೊತೆಗಿದ್ದಾರೆ. ಈ ಸೃಷ್ಟಿ ನಾಟಕದಲ್ಲಿ ಪ್ರತಿಯೊಂದು ದೃಶ್ಯವೂ ಕಲ್ಯಾಣಕಾರಿಯಾಗಿದೆ ಅನ್ನೋ 100% ನಿಶ್ಚಯವಿರಲಿ. ಬುದ್ಧಿಯಲ್ಲಿ ಪ್ರಶ್ನೆ ಹುಟ್ಟಿದ ತಕ್ಷಣ ಅಲ್ಲಿ ಕಲ್ಯಾಣದ ಬಿಂದು ಇಡಿ. ಬಿಂದು ಅಂದ್ರೆ ಫುಲ್ ಸ್ಟಾಪ್. ಹೌದು, ಒಂದು ಸಣ್ಣ ಬಿಂದು ಎಷ್ಟೊಂದು ಶಕ್ತಿಶಾಲಿಯಾಗಿರುತ್ತೆ ಅಂದ್ರೆ ಅದು ಇಡೀ ವಾಕ್ಯವನ್ನ, ಇಡೀ ಕಥೆಯನ್ನೇ ನಿಲ್ಲಿಸ್ಬಿಡುತ್ತೆ. ಅದೇ ರೀತಿ ಈ ಜ್ಞಾನದ ಫುಲ್ ಸ್ಟಾಪ್ ನಮ್ಮ ವ್ಯರ್ಥ ಯೋಚನೆಗಳನ್ನು ನಿಲ್ಲಿಸಿ ಸಮರ್ಥ ಸಂಕಲ್ಪಗಳ ಕಡೆಗೆ ನಮ್ಮ ಶಕ್ತಿಯನ್ನ ಹರಿಸುತ್ತೆ. ಬಹಳ ಗಹನವಾದ, ನಮ್ಮ ಆಂತರಿಕ ಕಣ್ಣುಗಳನ್ನು ತೆರೆಸುವಂತಹ ಮಂಥನ ಇದು. ಈಗ ನಾವು ನಮ್ಮೆಲ್ಲ ಸಂಕಲ್ಪಗಳನ್ನ ಒಗ್ಗೂಡಿಸಿ ಇಂದಿನ ಈ ಎಲ್ಲ ದಿವ್ಯ ಜ್ಞಾನವನ್ನ ನಮ್ಮೊಳಗೆ ಇಳಿಸಿಕೊಳ್ಳಲು ಒಂದು ಅತ್ಯಂತ ಪ್ರಶಾಂತವಾದ ಧ್ಯಾನಾವಸ್ಥೆಯ ಕಡೆಗೆ ಸಾಗೋಣ. ಖಂಡಿತ. ನಿಧಾನವಾಗಿ ಉಸಿರಾಡಿ ನಿಮ್ಮ ಸಂಪೂರ್ಣ ಗಮನವನ್ನ ಹೊರ ಜಗತ್ತಿನ ಗದ್ದಲಗಳಿಂದ ನಿಧಾನವಾಗಿ ಒಳಮುಖವಾಗಿ ತೆಗೆದುಕೊಳ್ಳಿ. ಭೌತಿಕ ಶರೀರದ ಅರಿವನ್ನ, ಸುತ್ತಲಿನ ವಾತಾವರಣವನ್ನು ಮರೆಯುತ್ತಾ 2 ಹುಬ್ಬುಗಳ ಮಧ್ಯೆ ಹೊಳೆಯುತ್ತಿರುವ ಒಂದು ಅತ್ಯಂತ ಪ್ರಶಾಂತವಾದ ಚೈತನ್ಯ ನಕ್ಷತ್ರವನ್ನ, ಆತ್ಮವನ್ನ ವೀಕ್ಷಿಸಿ. ನಾನೊಂದು ದಿವ್ಯ ಶಾಂತ ಸ್ವರೂಪ ಆತ್ಮ. ನನ್ನ ತಂದೆ ಸರ್ವಶಕ್ತಿವಂತ ಶಿವಬಾವಾರವರಿಂದ ದೈವೀ ಶಕ್ತಿಯ ಪವಿತ್ರತೆಯ ರಶ್ಮಿಗಳು ನನ್ನ ಮೇಲೆ ನಿರಂತರವಾಗಿ ಮಳೆಯಂತೆ ಸುರಿಯುತ್ತಿವೆ. ನಾನು ಕ್ಷೀರಖಂಡದಂತೆ ಎಲ್ಲರೊಂದಿಗೂ ಬೆರೆಯುವ ದೈವೀ ಆತ್ಮ. ಇಂದಿನ ವರದಾನವನ್ನು ನನ್ನ ಪ್ರತಿ ಕಣಕಣದಲ್ಲೂ ಹೀರಿಕೊಳ್ಳುತ್ತಿದ್ದೇನೆ. ನಾನು ಬೇಹದ್ದಿನ ವೈರಾಗಿ, ನಷ್ಟಮೋಹ ಸ್ಮೃತಿ ಸ್ವರೂಪ ಆತ್ಮನಾಗಿದ್ದೇನೆ. ಲೌಕಿಕ ಜವಾಬ್ದಾರಿಗಳ ಮಧ್ಯೆಯೂ ಕಮಲದ ಹೂವಿನಂತೆ ಸಂಪೂರ್ಣ ಅಲಿಪ್ತ ಮತ್ತು ಅಚಲ ಅಡೋಲನಾಗಿದ್ದೇನೆ. ನಾಟಕದ ಪ್ರತಿಯೊಂದು ದೃಶ್ಯದಲ್ಲೂ ಕಲ್ಯಾಣವನ್ನು ಕಾಣುವ ಸಮರ್ಥ ಆತ್ಮ ನಾನು. ನನ್ನ ಎಲ್ಲ ವ್ಯರ್ಥ ಸಂಕಲ್ಪಗಳಿಗೆ ನಾನು ಬಿಂದು ಇಡುತ್ತಿದ್ದೇನೆ. ನಾನು ಕರ್ಮೇಂದ್ರಿಯಗಳ ಅಧಿಕಾರಿಯಾದ ರಾಜ ಮತ್ತು ಮೋಹಮುಕ್ತನಾದ ಋಷಿ. ನಾನು ರಾಜಋಷಿ. ಇದೇ ನನ್ನ ಶ್ರೇಷ್ಠ ಸ್ವಮಾನ. ಬಾಬಾರವರ ಪ್ರೀತಿಯ ನೆನಪಿನ ಛತ್ರಛಾಯೆಯಲ್ಲಿ ಸದಾ ನಿರ್ಭಯ ಮತ್ತು ಸಂಪೂರ್ಣ ನಿಶ್ಚಿಂತನಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಓಂ ಶಾಂತಿ. ಎಂಥ ಆಳವಾದ ಅನುಭವ! ಆರಂಭದಲ್ಲಿ ನಾವು ಆ ಹಳೆಯ ವರ್ಣಚಿತ್ರದ ಉದಾಹರಣೆಯನ್ನು ನೋಡಿದೆವು. ಬಾಬಾ ಎಂಬ ಮಾಸ್ಟರ್ ಆರ್ಟಿಸ್ಟ್ ನೀಡುವ ಶ್ರೀಮತದ ಕುಂಚೆ ನಮ್ಮ ಕೈಯಲ್ಲಿದ್ದಾಗ ನಮ್ಮ ಪ್ರತಿಯೊಂದು ಕರ್ಮವೂ ಈ ಸೃಷ್ಟಿ ನಾಟಕದಲ್ಲಿ ಒಂದು ಮಾಸ್ಟರ್ ಪೀಸ್ ಆಗುವುದರಲ್ಲಿ ಸಂದೇಹ ಇಲ್ಲ. ಇಂದು ನಿಮ್ಮ ದಿನಚರಿಯನ್ನು ಆರಂಭಿಸುವ ಮುನ್ನ ಈ ಒಂದು ವಿಷಯವನ್ನು ಯೋಚಿಸಿ. ಪರಮಾತ್ಮನು ಈ ಜಗತ್ತೆಂಬ ವರ್ಣಚಿತ್ರವನ್ನು ಸತೋಪ್ರಧಾನವನ್ನಾಗಿ ಮಾಡುತ್ತಿರುವಾಗ ಇಂದಿನ ನಮ್ಮ ಪ್ರತಿಯೊಂದು ಮಾತು, ಪ್ರತಿಯೊಂದು ಕರ್ಮ ಆ ಚಿತ್ರಕ್ಕೆ ಹೊಸ ದೈವೀ ಬಣ್ಣವನ್ನು ತುಂಬುತ್ತಿದೆಯೋ ಅಥವಾ ಅರಿವಿಲ್ಲದೆ ನಮ್ಮ ದೇಹಾಭಿಮಾನವು ಆ ಚಿತ್ರದ ಮೇಲೆ ಮತ್ತೆ ಕಪ್ಪು ಬಣ್ಣವನ್ನು ಚೆಲ್ಲುತ್ತಿದೆಯೋ? ಲೌಕಿಕ ಕಾರ್ಯಗಳನ್ನು ಮಾಡುತ್ತಿರುವಾಗಲೂ ಸಹ ಇಂದಿನ ಈ ರಾಜಋಷಿ ಸ್ಥಿತಿಯನ್ನು ನಿರಂತರವಾಗಿ ಕಾಯ್ದುಕೊಳ್ಳೋಣ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆಯೆಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು
ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.